ಮಾನವನು ಹೆಸರಿನಿಂದಲೇ ಕೀರ್ತಿಯನ್ನ ಪಡೆಯುವವನಾದ್ದರಿಂದ ನಾಮಕರಣ ಶಾಸ್ತ್ರವು ಅತ್ಯವಶ್ಯಕವಾದದ್ದು. ನಾನಿವತ್ತೊಂದು ತೊಟ್ಟಿಲು ಶಾಸ್ತ್ರಕ್ಕೆ ಹೋಗಿದ್ದೆ. ನಮ್ಮ ಭಾಗದಲ್ಲಿ ಮಗು ಹುಟ್ಟಿದ 11 ಅಥವಾ 12 ದಿನದಲ್ಲಿ ನಾಮಕರಣವನ್ನು ಮಾಡ್ತಾರೆ. ಹಾಗೆ 9 ಅಥವಾ 1 ವರ್ಷದಲ್ಲಿ ಈ ರೀತಿಯಾಗಿ ಒಂದು ತೊಟ್ಟಿಲು ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ. ನಮ್ಮಲ್ಲಿ ಗಂಡು ಮಗುವಿಗೆ ಸಮಾಕ್ಷರದಿಂದ, ಹೆಣ್ಣು ಮಗುವಿಗೆ ಬೆಸ ಅಕ್ಷರಗಳಿಂದ ಹೆಸರನ್ನು ಇಡ್ತಕ್ಕಂಥ ಪದ್ಧತಿ. ನಮ್ಮ ಭಾಗದಲ್ಲಿ ಮಗುವು ದಷ್ಟಪುಷ್ಟಿಯಾಗಿ ಆರೋಗ್ಯವಾಗಿ ದುಂಡಾಗಿ ಇರಲೆಂದು ಒಂದು ಗುಂಡುಕಲ್ಲನ್ನು ಪೂಜಿಸಿ ಅದನ್ನ ಈ ರೀತಿಯಾಗಿ ಮಲಗಿಸಿ, ನಂತರ ಬೇರೊಂದು ಮಗುವನ್ನ ಆ ತೊಟ್ಟಿಲಿನಲ್ಲಿ ಮಲಗಿಸಿ, ತದನಂತರ ಮೂರನೆಯದಾಗಿ ಈ ಮಗುವನ್ನ ಆ ತೊಟ್ಟಿಲಿನಲ್ಲಿ ಮಲಗಿಸತಕ್ಕಂಥದ್ದು ನಮ್ಮ ಭಾಗದಲ್ಲಿ ಇರ್ತಕ್ಕಂಥದ್ದು. ಕೆಲವೊಂದು ಭಾಗಗಳಲ್ಲಿ ಬೇರೆ ಬೇರೆ ರೀತಿ ಇರ್ತಕ್ಕಂಥದ್ದು. ಮುತ್ತೈದೆಯರು ಈ ರೀತಿ ತೊಟ್ಟಿಲು ಪೂಜೆ ಮಾಡಿದ ನಂತರ ಮಂಗಳ ಗೀತೆಗಳನ್ನ ಹೇಳುತ್ತಾ ಮಗುವನ್ನ ಅದರಲ್ಲಿ ಮಲಗಿಸಿ ಆಶೀರ್ವಾದವನ್ನು ಸಹ ಮಾಡುತ್ತಾರೆ. ನಂತರ ವೇದಿಕೆ ಮುಂಭಾಗದಲ್ಲಿ ಬಂದಿರತಕ್ಕಂತಹ ಬಂಧು ಬಳಗದವರಿಗೆ ಮಗುವಿನ ಹೆಸರನ್ನು ತಿಳಿಸಲು ಈಗಿನ ಕಾಲಕ್ಕೆ ತಕ್ಕ ಹಾಗೆ ಈ ರೀತಿಯಾಗಿ ಮಾಡ್ತಕ್ಕಂಥ ಒಂದು ಪದ್ಧತಿಯು ನಮ್ಮಲ್ಲಿ ವೀರಶೈವರಲ್ಲಿ ಆ ಶಿಶುವಿನ ತಂದೆ ಆ ಶಿಶುವಿನ ಮಂಡೆಯನ್ನ ಮೂಸಿ ನೋಡಿ ಅದರ ಬಲಗಿವಿಯಲ್ಲಿ ಆ ಹೆಸರನ್ನ ಜಪಿಸಿ ತರುವಾಯು ಶಿಶುವು ಅದೇ ಹೆಸರಿನಿಂದ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡುವ ಪದ್ಧತಿಯುಂಟು. ಈ ವಿಡಿಯೋದಲ್ಲಿ ಏನಾದರೂ ಮಾಹಿತಿ ತಪ್ಪಿದ್ದರೆ ಮನ್ನಿಸಿ. ಕೊನೆಯದಾಗಿ ಅವರಿಬ್ಬರಿಗೂ ಕೆಲವು ಕಿವಿಮಾತುಗಳನ್ನು ಹೇಳಿ ಆಶೀರ್ವದಿಸಿ ಅಲ್ಲಿಂದ ಹೊರಟೆ. ಮುಂದೆ ಒಂದು ದಿನ ಒಂದು ಅನಾಥ ಮಗುವಿಗೆ ಒಂದೊತ್ತಿನ ಊಟಕ್ಕೆ ಸಹಾಯವಾಗಬಹುದು. ನೀವು ಮಾಡುವ ಒಂದು ರೈತ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್.